ಹೀಗೆ ಸ್ವಾಗತ ಮಾಡಿದ ಕೃಷ್ಣ ರಾಜಬೀದಿಯಿಂದ ನಡೆದು ಬಂದಂತೆ ಗೋಕುಲಂಗೆ. ಮುಂದಿನ ಹಾಡು ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ನಡೆದು ಬಂದ. ವಾದಿರಾಜರ ರಚನೆ. ಈ ವೈಭವವನ್ನು ವಾದಿರಾಜರು ತುಂಬ ಅದ್ಭುತವಾಗಿ ವರ್ಣಿಸಿರ್ತಾರೆ. ವಾದಿರಾಜರು ಹಯವದನ ಅನ್ನುವಂತಹ ಒಂದು ಅಂಕಿತದಲ್ಲಿ ಗೀತೆಗಳನ್ನು ಬರೀತಾರೆ. ಅವರು ವಿಷ್ಣುವಿನ ಅನನ್ಯ ಭಕ್ತರು. ವಿಷ್ಣು ಅವರು ಪೂಜೆ ಮಾಡಿದ ಮೇಲೆ ಅವರ ಬೆನ್ನ ಹಿಂದೆ ಬಂದು ಕುದುರೆ ರೂಪದಲ್ಲಿ ಬಂದು ಅವರ ಭುಜದ ಮೇಲೆ ಪಾದಗಳನ್ನು ಇಟ್ಟು ಅವರು ಕೊಟ್ಟಂತಹ ಹೂರಣವನ್ನು ಸೇವಿಸಿ ಹೋಗ್ತಿದ್ದಂತೆ ವಿಷ್ಣು. ಹಾಗಾಗಿ ಅವ್ರಿಗೆ ಹಯವದನ ಅನ್ನುವಂತಹ ಒಂದು ಹಯಗ್ರೀವ ಹಯವದನ ಅಂತ ಒಂದು ಅಂಕಿತದಲ್ಲಿ ಅವರು ಅವರ ಕೀರ್ತನೆಗಳನ್ನು ಬರೀತಾರೆ. ತುಂಬ ಅದ್ಭುತವಾದ ವರ್ಣನೆಗಳಿರುತ್ತೆ ವಾದಿರಾಜರ ಹಾಡುಗಳಲ್ಲಿ. ಕಳೆದ ಸಾರಿ ನಾವು ಹಾಡಿದ್ವಿ ಗುಬ್ಬಿಯಾಳು ಎಷ್ಟು ಸಾಹಸವಂತ ಮುಂತಾದ ಹಾಡುಗಳನ್ನು ಹಾಡಿದ್ವಿ. ಆವಕುಲವೋ ರಂಗ, ಇವೆಲ್ಲ ವಾದಿರಾಜರು ಬರೆದಂತಹ ಹಾಡುಗಳು. ತುಂಬ ಅದ್ಭುತವಾದ ಹಾಡು. ಈ ಹಾಡಲ್ಲಿ ಕೃಷ್ಣನ ಆಗಮನ ಹೇಗಾಯಿತು, ನಾವು ಸ್ವಾಗತೆಯನ್ನು ಮಾಡಿದ್ವಿ. ಇವಾಗ ಆಗಮನ ಹೇಗಾಯಿತು ಆ ವರ್ಣನೆಯನ್ನು ವಾದಿರಾಜರು ಕಣ್ಣಿಗೆ ಕಟ್ಟುವ ಥರ ಈ ಹಾಡಲ್ಲಿ ವರ್ಣಿಸಿದ್ದಾರೆ. ರಾಗ ಭೂಪಾಲಿ ಆದಿತಾಳದಲ್ಲಿದೆ. ಸಾತ್ವಿಕ್ ದನಿಯಲ್ಲಿ ಕೇಳೋಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ನಡೆದು ಬಂದ.